ಬಿಟ್ಟು ನಿಂತಾಗ ಬಂದಿರ ಕಲೆಯಲ್ಲ. ಯಾರ್ದಿ ಮಗು ಒಂಟಿಯಾಗಿ ಓಡಾಡ್ತಿದ್ಯಲ್ಲ? ಅಣ್ಣ, ಹೆಂಡ ಕುಡಿಯೋ ಆಸೆಗೋಸ್ಕರ ನಾನು ಇವ್ರಿಗೆ ಮಾರ್ಬಿಟ್ರು. ತಂದೆ ತಾಯಿ ಅಣ್ಣ ತಂಗಿ ಎಲ್ಲರನ್ನೂ ಬಿಟ್ಟು ನಿನ್ನೇ ನಂಬ್ಕೊಂಡು ಬಂದಿರೋರ್ಗೆ ಅನ್ಯಾಯ ಮಾಡ್ತೀಯ. ನಿನ್ನ ವಂಶದ ಕುಡಿ ಕೊಟ್ಟಿರೋ ನಿನ್ನ ಹೆಂಡ್ತಿನ ಸಾರಾಯ ಆಸೆಗೋಸ್ಕರ ಕಂಡೋರ್ ಪಾಲ್ ಮಾಡ್ತೀಯ. ನೀನು ಮನುಷ್ಯ ಅಲ್ಲ, ರಾಕ್ಷಸ. ಅಣ್ಣ, ನಾನು ತಪ್ಪು ಕೆಲಸ ಮಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡು ಅಣ್ಣ, ಕ್ಷಮಿಸ್ಬಿಡು. ಕುಡಿತದ ಮತ್ತು ಜೀವ ಕಾಪಾತು ಅಂತ ಗುರ್ತು ಮಾಡ್ಕೊಂಡು ಇನ್ಮೇಲಾದ್ರೂ ನಿನ್ನ ಹೆಂಡತಿ ಮಗುನ ಸರಿಯಾಗಿ ನೋಡ್ಕೊ. ಕ್ಷಮಿಸ್ಬಿಡು. ಓಯ್ ತಾಯಕ, ತಗೋ ನಿನ್ ಲ್ಯಾಂಟೇನು. ನೀನ್ ಕೊಟ್ಟಿದ್ 20 ರೂಪಾಯಿ ಜೊತೆಗೆ 6 ರೂಪಾಯಿ ಸೇರ್ಸ್ ತಂದಿದ್ದೀನಿ. ಆಮೇಲೆ ಕೊಡ್ತೀನಿ. ಕೊಡ್ದೇ ಇದ್ರೆ ಬಿಡೋರು ಯಾರು? ನನ್ನ ಹತ್ರ ವ್ಯವಹಾರ ಅಂದ್ರೆ ವ್ಯವಹಾರ. ಬರ್ತೀನಿ. ತಗೊಳ್ರ. ನಂಗೆ ಮಾಮ. ಕೊಡ್ತೀನಿ. ಕೃಷ್ಣ ಮಾಮ ನಂಗೆ. ಅಲ್ಲ ಕೃಷ್ಣ, ನೀ ದೋಣಿ ನಡೆಸಿ ಕಮಾಯಿಸೋದು ಅಷ್ಟಲ್ಲೇ ಐತೆ, ಕೈಗೆ ಹತ್ತಿದ್ರೆ ಬಾಯಿಗೆ ಹತ್ತೋದಿಲ್ಲ ಅಂತ. ಅದ್ರ ಸಂತೆಗೆ ಹೋಗಿದ್ನೆಲ್ಲ ತಂದ್ಕೊಟ್ರೆ ನಿಂಗೇನು ಉಳಿತದೆ? ಅಯ್ಯೋ, ಈ ಮಕ್ಳು ದೊಡ್ಡವಾದ್ಮೇಲೆ ನನ್ನ ಜ್ಞಾಪಿಸ್ಕೊಳ್ತಾವೆ. ಇವ್ರ ಪ್ರೀತಿ ಉಳಿಯುತ್ತಲ್ಲ, ಅಷ್ಟೇ ಸಾಕು. ನಿನ್ಗೊಂದ್ ಕಟ್ ಬೀಡಿ ತಂದಿದ್ದೀನಿ. ಸೀತಮ್ಮ, ಬಾ ಕೃಷ್ಣಪ್ಪ. ತಗೋ, ಸಂತೆಗೆ ಹೋಗಿ ಸೀರೆ ತಗಮ್ಮ ಅಂತ ಹೇಳಿದ್ಯಲ್ಲ. ನೀನ್ 45 ರೂಪಾಯಿ ಕೊಟ್ಟಿದ್ದೆ, 8 ಹಣ ಚಿಲ್ಲರೆ ಮಿಕ್ಕೈತೆ. ಊರಿಗೆ ಮಗನಾಗಿ ಎಲ್ರಿಗೂ ಏನೇನೋ ತಂದ್ಕೊಟ್ಟಿದ್ಯಾ. ನೀನ್ ಎಂಡ್ರ ಏನ್ ತಂದಿದ್ಯಾ? ನನ್ನ ಹೆಂಡ್ರಿಗ? ಅದ್ಯಾರಪ್ಪ ಅವಳು? ನಿಮ್ ಮಾವನ್ ಮಗಳು ರಾಧಾ, ಅವಳನ್ನೇ ತಾನೇ ಕಟ್ಕೊಳ್ಳೋದು. ಅಯ್ಯಯ್ಯೋ, ನೀವೆಲ್ಲ ಇನ್ನ ಇಲ್ಲೇ ಇದ್ದೀರಾ? ಇನ್ನೆಲ್ಲಿ ಹೋಗ್ಬೇಕಾಗಿತ್ತವ? ರಾಮೇಗೌಡ್ರ ಹೊಲದಲ್ಲಿ ಉಳುವಾಗ ಕೊಪ್ಪರಿಗೆ ಬಂಗಾರ ಸಿಕ್ತಂತೆ. ಶಂಕರ ಮಹದೇವ, ಎಲ್ಲಿ ಹೋದ್ರು ಭಕ್ತರೆಲ್ಲ
ರಾಧಮ್ಮ ನಿಂದ ಈ ಪವಾಡ ಎಲ್ಲ ನಾನೊಂದ್ ಚಿಕ್ಕ ಸುಳ್ಳು ಹೇಳಿದೆ ಪೂಜಾರಿ, ಮಂಗಮಾಯ ಆಗ್ಬಿಟ್ರು. ನೀನ್ ಹೀಗೆಲ್ಲ ಮಾಡ್ಬೋದೇನಮ್ಮ ರಾಧಾ? ಇಷ್ಟೊಂದ್ ಜನ ತುಂಬಿರುವಾಗ ಅರ್ಚನೆ ಮಾಡ್ಸಕ್ ಇವತ್ತೆಲ್ಲ ಕಾಯ್ಬೇಕಾಗತ್ತೆ. ನಿಮ್ ತಟ್ಟೆ ಕಾಸು ಬೀಳಿಲ್ಲ ಅಂತ ಚಿಂತೆ ಮಾಡ್ಬೇಡಿ. ಅವರೆಲ್ಲ ಎಲ್ಲೋಗವ್ರೆ ಅಂತ ನಂಗೆ ಗೊತ್ತು. ಅಲ್ಲೋಗಿ ಇನ್ನೊಂದ್ ಸುಳ್ಳು ಹೇಳ್ತೀನಿ, ಮತ್ತದೇ ಜನ ಇಲ್ಲಿಗೆ ಬರ್ತಾರೆ. ನಿಮ್ ತಟ್ಟೆನೂ ತುಂಬುತ್ತೆ, ಯಾವ್ರಿಗೂ ಕೋಪ ಬರಕ್ಕಿಲ್ಲ. ತಗೊಳ್ಳಿ, ಅರ್ಚನೆ ಮಾಡಿ. ಎಲ್ಲ ನಿಮ್ಮ ಅವನ್ ಎಲ್ಲ ಗಲಾಟೆ ಅಲ್ಲಿ ನೋಡಿ ಗೌಡ್ರೆ. ಏನ್ರಪ್ಪ ಊರ್ ಜನ ಎಲ್ಲ ಜಮಾಯಿಸ್ಕೊಂಡು ಬಂದ್ಬಿಟ್ಟಿದಿರಲ್ಲ, ಊರ್ಗೇನ್ ಕಾಲ್ರ ಬಂದ್ ಕುಂತೈತಾ ಇಲ್ಲ ಪ್ಲೇಗ್ ಬಂದ್ ಹೊತ್ಕೊಂಡು ಹೋಯ್ತಾಯ್ತಾ ಯಾರನ್ನ? ಏನ್ಲಾ ಇರ್ಬತ್ರ, ನಾವು ಬಂಗಾರಿನ ಕುದುರಿಸಿರೋ ಇಸ್ಯ ಊರ್ನವ್ರಿಗೆ ಹೆಂಗ್ಲಾ ಗೊತ್ತಾಯ್ತು? ಬಂಗಾರ ಬಂಗಾರ ಈ ಹೊಲನ ನಮ್ ತಾತ ನಿಮ್ ತಾತಂಗ್ ಮಾರಿದ್ದು. ಯಾರಿಲ್ಲ ಅಂದಿದ್ದು? ಇದ್ರಲ್ಲಿ ಸಿಕ್ಕಿರೋ ಬಂಗಾರದ ಕೊಪ್ಪರಿಗೆ ಕೂಡ ನಮ್ಗೆ ಸೇರ್ಬೇಕಾಗಿದ್ದು. ನಮ್ ಹೊಲದಾಗ ಕೊಪ್ಪರ್ಕೆ ಬಂಗಾರ ಸಿಕ್ಕೈತಾ? ನೋಡಿ ಗೌಡ್ರೆ, ಪಂಚಾಯತಿ ಪ್ರೆಸಿಡೆಂಟ್ ಆಗಿರೋ ನೀವು ಈ ತರ ಸುಳ್ಳು ಹೇಳ್ಬಾರ್ದು. ಯಾವ ಸಾಕ್ ನಿಲ್ಸಯ್ಯ, ಕಂಡವನೇ ಆಗ್ಲಿಂದ ಕೇಳ್ತಾನೆ ಅವನೇ ಕೊಪ್ಪುರ್ ಕೇಣ ಅಂತ ಬಾಯಿಗೆ ಬಂದಂಗೆ ಉಪ್ಪುರ್ಕೆ ಬಿದ್ದವಾಗ ಮಾತಾಡ್ತಾವನೆ. ಯಾವ ಬಡ್ಡೆ ಹೇಳ್ದ? ಈಗ ತಾನೇ ದೇವಸ್ಥಾನದಲ್ಲಿ ಚಾಮಯ್ಯ ಮಗಳು ರಾಧಾ ಹೇಳಿದ್ಲು. ಅವಳು ಹೇಳಿದ್ ಮಾತಾ ಅಷ್ಟೇ ಬಿಡು, ಅವಳು ಹೇಳೋದೆಲ್ಲ ಬರೀ ಸುಳ್ಳೆ ಅಲ್ಲ. ಹೋಗಿ ಅವಳ ಮಾತು ಕೇಳ್ಕೊಂಡ್ ಬಂದಿದ್ದೀರಲ್ಲ. ರಾಧಾ ಹೇಳಿ ಸುಳ್ಳ? ಇಲ್ಲ ನಿಜ ಅಂತ ಬರ್ಕೊಡ್ತೀನಿ ಬಾ ನನ್ನ ಮನೆಗೆ. ಓಕೆ ನೋಡಯ್ಯ, ಹೋಗ್ರಮ್ಮ. ನೋಡ್ದೇನ್ಲಾ, ನಾವು ಬಂಗಾರಿನ ಕುದುರಿಸಿರೋ ಇಷ್ಟ ಊರ್ನವ್ರಿಗೆ ಎಲ್ಲಿ ಗೊತ್ತಾಗೋಯ್ತು ಅಂತ ಭಯ ಬಿದ್ಬಿಟ್ಟಿದೆ. ಅದಕ್ಕೆ ನಿಮ್ಗೂ ಸಿ ಕಮ್ಮಿ ಅನ್ನೋದು. ನಾನ್ ತವೇ ತಿನ್ಬಿಟ್ಟು ನನಗೆ ಒಳಗ್ ಬರ್ತಾನೆ ಒದ್ದ ಅಂದ್ರೆ ಅಷ್ಟೇ. ಏನೇ ರಾಧಾ, ಇಷ್ಟೊಂದು ಅವಸರದಿಂದ ಓಡ್ತಾ ಇದ್ಯಾ? ಸಂತೆಗ್ ಹೋದ್ ನಮ್ಮ ಮಾವ ಇಷ್ಟೊತ್ತಿಗೆ ಮನೆಗ್ ಬಂದ್ಬಿಟ್ಟಿರ್ತಾನೆ. ನಮ್ ಕೃಷ್ಣನ? ಏನಂದೆ? ನಿಮ್ ಕೃಷ್ಣನಾ? ಇನ್ನೊಂದ್ಸಲಿ ಹಂಗಂದ್ರೆ ಯಾಕೆ? ಅವನು ನನ್ ಕೃಷ್ಣ. ತಗೊಳವ್ವ, ಇನ್ನು ಮದ್ವೆ ಶಾಸ್ತ್ರ ಆಗಿಲ್ಲ, ಕುತ್ಕೆ ತಾಳಿ ಬಿಗ್ದಿಲ್ಲ, ಅಷ್ಟಕ್ಕೆ ನನ್ ಕೃಷ್ಣ ಅಂತ ಮುಖ ಯಾಕೆ ಕೆಂಪಗ್ ಮಾಡ್ಕೊಂಡಿದ್ಯಾ? ರಾಧಾ ಕೃಷ್ಣ ಗಂಡ ಹೆಂಡತಿ ಅಂತ ಇಡೀ ಊರಿಗೆ ಗೊತ್ತೈತೆ. ಅಯ್ಯಯ್ಯೋ, ಯಾಕೆ ನಿಮ್ ಹತ್ರ ಇಲ್ಲಿ ಹರಕತೆ ಮಾತಾಡ್ತಾ ನಿಂತ್ಕೊಂಡ್ರೆ ನಮ್ಮ ಮಾವ ನಾನ್ ಮನೇಲಿಲ್ಲ ಅಂತ ಕೈ ಚಾವಟಿ ತಗೋತಾನ ಅಷ್ಟೇ. ಬರ್ತೀನಿ. ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ, ನೀವು ಹೋಗಿ. ಸರಿ ಸ್ವಾಮಿ ಬರ್ತೀವಿ. ನಡಿಯಪ್ಪ, ಕೇಮಿಲ್ವಾ? ಯಾವಾಗ ನೋಡೋದು ಅಪ್ಪಯ್ಯ, ರಾಧಾ, ಸುಳ್ಳು ಹೇಳೋದು ಬಿಟ್ಬಿಡು ಅಂತ ಎಷ್ಟ್ ಸಲ ಹೇಳೋದು ನಿನ್ಗೆ? ನಾನೇನೋ ಸುಳ್ಳು ಹೇಳ್ತೀನಿ ಸರಿ, ಅದನ್ ಕೇಳೋಕೆ ಅವ್ರ ಬುದ್ಧಿ ಎಲ್ಲೋಗಿರ್ತೈತೆ ಅಂತ. ನನ್ ಸುಳ್ಳನ್ನೇ ನಿಜ ಅಂತ ನಂಬೋರು ಎಷ್ಟೊಂದ್ ಮುಟ್ಟಾಳ್ರಪ್ಪಯ್ಯ. ರಾಧಾ, ಊರಿನ ಜನಗಳ ಬಗ್ಗೆ ಕೇವಲ ಮಾತಾಡಬಾರ್ದು. ಹಂಗಲ್ಲಪ್ಪಯ್ಯ, ಇವತ್ತು ರಾಮೇಗೌಡ್ರು ಹೊಲದಲ್ಲಿ ಬಂಗಾರ ಸಿಕ್ತು ಅಂದಿದ್ದೆ ತಡ ಪಟಕ್ ಅಂತ ಮಾಯ ಆಗ್ಬಿಟ್ರು. ಅಪ್ಪಯ್ಯ, ಅವತ್ತು ಗುಡಿಲಿ ಅಮ್ಮನವ್ರ ಪ್ರತ್ಯಕ್ಷ ಆದ್ರು ಅಂದೆ, ಜಾತ್ರೆ ತರ ಜನ ಸೇರ್ಬಿಟ್ರು. ಇದೆಲ್ಲ ನಂಬು ಅಂತ ಮಾತಾ? ನೀನೇ ಹೇಳು. ನೋಡಮ್ಮ, ನಿನ್ನ ಹತ್ರ ವಾದ ಮಾಡೋ ಶಕ್ತಿ ನನಗಿಲ್ಲ. ನೀನೊಂದು ಹೆಣ್ಣು, ಸ್ವಲ್ಪ ತಗ್ಗಿ ಬಗ್ಗಿ ನಡೆದ್ರೆ ನಿನಗೆ ಒಳ್ಳೇದು. ಸರಿ ಅಪ್ಪಯ್ಯ. ಕಣ್ ಬಿಟ್ಕೊಂಡು ನೋಡ್ಕೊಂಡ್ ಬರ್ಬೇಡವೇನೆ ಸುಂಟ್ರ ಗಾಳಿ. ನನ್ನ ನನ್ನ ಸುಂಟ್ರಗಾಳಿ ಅಂತೀಯಾ? ನಿನ್ನ ನಿನ್ನ ಸುಂಟ್ರ ಗಾಳಿ ಅಂತೀನಿ, ಗೈಯಾಳಿ ಅಂತೀನಿ, ವೈಯಾಳಿ ಅಂತೀನಿ. ನೋಡಪ್ಪಯ್ಯ, ನಾನು ಚಿಕ್ಕ ವಯಸ್ಸಿನಿಂದ ನೋಡ್ತಾನೆ ಇದೀನಮ್ಮ. ನೀನ್ ಅವ್ನ್ ರೇಗ್ಸೋದು, ಅವ್ನ್ ನೀನ್ ಹೊಡಿಯೋದು ತಪ್ಲಿಲ್ವೇ? ಮಾವಯ್ಯ, ಈ ಸಿಡಕ್ ಬೋತಿ ಸಿಂಗ್ಲಿಕೆಗೆ ಒಂದು ಮೂಗ್ದಾರ ಬಿಗಿಸಿ ಮನೆಯಿಂದ ಒದ್ದೋಡ್ಸಿ ಆಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಕೃಷ್ಣ. ಅವಳ ಮನ್ಸಿನಲ್ಲಿ ಏನಿದೆ? ಬಿತ್ರಿ, ನಿನ್ನ ಮನ್ಸಲ್ಲಿ ಯಾರು ಒಕ್ಕಿಸ್ಕೊಂಡಿದ್ದಾರೆ ಹೇಳಮ್ಮ? ಛೀ, ಹೋಗ್ ಮಾವಯ್ಯ, ನಂಗ್ ನಾಚಿಕೆ ಆಗುತ್ತೆ. ಅಯ್ಯೋ ಮಾವಯ್ಯ, ಇವಳಿಗೂ ನಾಚಿಕೆ ಆಗುತ್ತಂತೆ ಮಾವ. ಇವತ್ತು ಚೆಂಡು ಭಾರತ ಬಂದು ನಮ್ಮ ಮನೆ ಬಿದ್ದೋಗೋದು ಗ್ಯಾರಂಟಿ. ಮಾವ, ಇವಳ ಮನ್ಸಲ್ಲಿ ಯಾರಿದ್ದಾರೆ ಅಂತ ನಾನೇ ತಿಳ್ಕೊತೀನಿ. ಅಬ್ಬಾ, ಅಷ್ಟು ಮಾಡಪ್ಪ. ನನ್ ಮನಸ್ಸಿನ ತುಂಬಾ ನೀನೇ ತುಂಬ್ಕೊಂಡಿದ್ಯಾ ಅಂತ ನಾನು ಹೆಂಗ್ ಹೇಳಿ ಮಾವ? ಅಲ್ಲಿ ಕುಂಕುಮದ ಭರಣಿ ಸಂತೆಯಿಂದ ನಾನೇ ನಿನ್ಗೋಸ್ಕರ ತಂದಿದ್ದು. ಈ ಅರಮನೆಗೆ ದಿವಾನ ಆಗಿರೋ ನೀನು ದಿಂಬ್ರಂಗ ಅಂತ ಕುಂತ್ಕೊಂಡು ಖುಷಿ ಪಡೋದು ಬಿಡ್ಬಿಟ್ಟು ಎಳೆ ಮಕ್ಕಳ ತರ ಅಳ್ತಿದ್ಯಲ್ಲ, ಏನಾಯ್ತಾ ನಿಂಗೆ? ನೀನ್ ಯಾಕೆ ಅಳ್ತಿದ್ದ ತಿಪ್ಪೇಶೆ? ನೀವ್ ಅಳ್ತಿದ್ದಲ್ಲ ಅಂತ ನಾನು ಅಳ್ತಿದ್ದೀನಿ. ನಾನು ಮಣ್ ತಿಂತೀನಿ, ನೀನ್ ತಿಂತೀಯಾ?
ಈಗ ಮಾಡ್ತಾ ಇರೋದು ಅದೇ ಅಲ್ವಾ ಏನ ನಿನ್ ಕಷ್ಟ ಏನ್ ಹೇಳಯ್ಯ ನನ್ ಕಷ್ಟ ಅದ ನೋಡು ಮೊದ್ಲು ಕಷ್ಟ ಹೇಳ್ಬಿಡು ಆಮೇಲೆ ಹತ್ ಬಿಡು ಇಲ್ಲ ಮೊದ್ಲು ಹತ್ ಬಿಡು ಆಮೇಲೆ ಕಷ್ಟ ಹೇಳ್ಬಿಡು ಎರಡು ಒಟ್ಟಿಗೆ ಮಾಡಿದ್ರೆ ಹೆಂಗಯ್ಯ ಏನಯ್ಯ ನಿನ್ ಕಷ್ಟ ಅಲ್ಲ ಕಡೆಯ ಇಷ್ಟು ದಿವಸ ಈ ಕಡೆ ದಿಕ್ಕಿಗೆ ತಲೆ ಹಾಕೊಂಡ್ ಬದುಕಂತಲೇ ಇದ್ದ ಜಮೀನ್ದಾರರು ಇವತ್ತು ಅವ್ರ ಮಗಳ ಜೊತೆ ಸಾಯಂಕಾಲ ಬಂದು ಒಕ್ಕಲಿಸ್ತೀನಿ ಅಂತ ಕಾಚ್ಕ ಬರ್ದವ್ರ ಕಡೆಯ ಅದಕ್ಕೆ ಏನ್ ತಲೆ ಮೇಲೆ ಒಂದ್ ದೊಡ್ಡ ಬಂಡೆ ಬಿದ್ದು ನಂಗೆ ಆಡ್ತಾ ಇದೆಯಲ್ಲ ಬರ್ತಾರೆ ಒಂದಿನ ಇದ್ದು ಹೋಯ್ತಾರಪ್ಪ ನಿಗ್ ಗೊತ್ತಾಯ್ಕಲ್ಲ ಸುಮ್ಕಿರಯ್ಯ ಸಿಟಿಲಿ ಇದ್ ಬಂದಿದ್ದ ಆಸ್ತಿದೆಲ್ಲ ನುಂಡಗ್ ಬಾರ ಹಾಕ್ಬಿಟ್ಟು ಇಲ್ಲಿಗೆ ಬಂದು ಸೆಟ್ಲ್ ಆಯ್ತೀನಿ ಅಂತ ಬರ್ದವ್ರೆ ಇಷ್ಟು ದಿವಸ ರಾಜ್ ವೈಭೋಗ ಅನುಭವಿಸಿದ್ದಿ ಅರಮನೆ ಬಿಟ್ಟು ಮತ್ತೆ ನನ್ನ ಹಳೆ ತಿಗಡೆ ಮನೆಗೆ ಹೋಗಿ ಹಂಗಯ್ಯ ಇರೋದು ಅಲ್ಲ ಕಣಯ್ಯ ನಂಗೆ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ ಇಷ್ಟು ವರ್ಷದಿಂದ ಬರೋ ಆದಾಯದಾಗಿ ಅರ್ಧ ಮಾತ್ರ ಜಮೀನ್ದಾರರು ಕೊಟ್ಟು ಇನ್ನ ಅರ್ಧ ಮಡಿಕೊಂಡಿದ್ಯಲ್ಲ ಅದನ್ನೆಲ್ಲ ಉಳಿಸ್ಕೊಂಡಿದ್ದೀರಿ ಇದಕ್ಕಿಂತ ದೊಡ್ಡ ಅರಮನೆ ತಗೊಳಕ್ ಆಯ್ತಿರ್ಲಿಲ್ವಾ ಯೋ ಕಡ್ಗಾಲಕ್ ಬಂದು ಈ ಹಳ್ಳಿ ಸೆಟ್ಲ್ ಆಯ್ತಾನೆ ಅಂತ ಯಾವ ನನ್ ಮಗನ ಕನ್ಸ್ಕೊಂಡಿದ್ದೇನೆ ಒಳ್ಳೆ ಚೆನ್ನಾಗಿ ಹೇಳ್ತೀಯ ಅವ್ರಿಗಿರೋಳು ಒಬ್ಳೆ ಮಗಳು ಕಾಲೇಜ್ನಾಗ ಓದ್ತಾವಳೆ ಯಾವ ನಾನು ಲವ್ ಪವ್ ಅಂತ ಮಾಡ್ಕೊಂಡು ಅವನ ಜೊತೆ ಓಡೋಗ್ಬಿಟ್ರೆ ಆ ಆಘಾತ ತಡಿಲಾರ್ದಲ್ಲಿ ಜಮೀನ್ದಾರ ಹಾರ್ಟ್ ಅಟ್ಯಾಕ್ ಆಗಿ ಗೊಟ್ಟಕ್ ಕಟ್ಬಿಟ್ರೆ ಈ ಆಸ್ತಿ ಎಲ್ಲ ನನ್ನೇ ಅಲ್ವಾ ಅನ್ಕೊಂಡು ಇದ್ ಬದ್ದಿ ದುಡ್ಡೆಲ್ಲ ನುಂಗಿ ನೀರ್ ಕುಡ್ಬಿಟ್ಟೆ ಕಡೆ ಯೋ ರಬೇಗೌಡ ಕೊದ್ಗಾಲಕ್ ನನ್ಗೊಂದು ಅಲ್ಯೂಮಿನಿಯಂ ತಟ್ಟೆ ಒಂದ್ ತಾಮ್ರದ ಚಂಬಿಡ್ಕೊಳಕ್ ಆಗೋಯ್ತಲ್ಲ ಅದೇ ಬೆಸ್ಟ್ ಕಣ ಯಾವ್ದು ತಿರ್ಪೆ ಎತ್ತದು ಯೋ ನೀನೊಬ್ಬ ಬೆಸ್ಟ್ ಫ್ರೆಂಡ್ ಅನ್ಕೊಂಡಿದ್ದಲ್ಲ ನೀನು ನನ್ ಭಾಗಕ್ಕೆ ಶತ್ರು ಆಗೋಗ್ಬಿಟ್ಟಲ್ಲ ಯಾಕೆ ಹಿಂಗಾಡ್ತೀಯ ನನ್ನ ಮಾತು ಕೇಳಯ್ಯ ಜಮೀನ್ದಾರರು ಯಾವಾಗ ಬರ್ತಾರೆ ನಾಳೆ ಸಂಜಿಕೆ ಅವ್ರ ಮಗಳ ಸಮೇತ ಬಂದು ಇಳಿತಾವ್ರೆ ಕಡೆ ಅಂತೀನಿ ಅವ್ರು ಬತ್ತಿದ್ದಂಗೆ ಹಳ್ಳದಲ್ಲಿ ಹಾಕಿ ಮುಗಿಸ್ಬಿಟ್ರೆ ರಾಮೇಗೌಡ ಈ ಕೆಲ್ಸ ನಮ್ಮಿಂದ ಆಯ್ತದೇನೆಯ ಅಂತ ಕೆಲ್ಸ ನನ್ನಿಂದಲ್ದೆ ಬೇರೆ ಯಾರ ಕೈಲಾದತ್ತು ನಾವು ತೆಂಬನ್ಗೆ ಹೇಳು ಕುದುರೆ ಗಾಡಿ ಕಟ್ಟಕ್ಕೆ ಏನಿಲ್ಲ